ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡೆಲ್ಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿಯಾದ ಡಿಕೆಶಿ. ಏನಿದು ಬಿಗ್ ಬಾಂಬ್ ಈಗ ಸಿಡಿದಿರೋದು? ಹಾಗಾದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಭಾರೀ ಆಘಾತ ಎದುರಾಗಿದೆ ಕೈ ಶಾಸಕರಿಂದ. ಮೇಜರ್ ಡೆವಲಪ್ಮೆಂಟ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಕ್ಸ್ಪೆಕ್ಟ್ ಮಾಡ್ದಂಗೆ ಅಧಿವೇಶನ ಮುಗಿತಾ ಇದ್ದ ಹಾಗೆ ಜೋರು ಬೆಳವಣಿಗೆ ಶುರುವಾಗಿದೆ. ಈಗಾಗಲೇ ಹಲವು ರಿಪೋರ್ಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನಾರ್ತ್ ಗೋವಾದಲ್ಲಿ ರೆಸಾರ್ಟ್ ಬುಕ್ ಆಗಿದೆ ಅನ್ನೋದು ಕೈಪಾಳ್ಯದಿಂದನೇ ಬಂದಿರೋ ಸುದ್ದಿ. ಮತ್ತೊಂದು ಕಡೆ ವಿದೇಶ ಪ್ರಯಾಣಕ್ಕೆ ಭರ್ಜರಿ ತಯಾರಿ ಮಾಡಿಕೊಂಡಿತ್ತು 2 ಟೀಮು, 30 ಶಾಸಕರದ್ದು. ಸೊ ಹೈಕಮಾಂಡ್ ಈ ಬೆಳವಣಿಗೆ ಸೂಚನೆ ಸಿಗ್ತಾ ಇದ್ದ ಹಾಗೆ ಸ್ಪೀಕರ್ಗೆ ಮನವಿ ಹೋಗಿದೆ ಅಧ್ಯಯನದ ಹೆಸರಲ್ಲಿ ಅನ್ನೋದೆಲ್ಲ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಮೆಸೇಜ್ ರವಾನಿಸಿದೆ, ಇದೆಲ್ಲ ಆಗಬಾರ್ದು ಅಂತ. ನಾರ್ತ್ ಗೋವಾಗೆ ಹೋಗೋದಕ್ಕೆ ಭರ್ಜರಿ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿನೂ ಬಂದಿದೆ. ಕನಕೋತ್ಸವದಲ್ಲಿಯೇ 60 ಶಾಸಕರನ್ನು ಸೇರಿಸಿ ಬಲ ಪ್ರದರ್ಶನನೂ ಮಾಡಿದರು ಡಿ ಕೆ ಶಿವಕುಮಾರ್. ಇದ್ರ ಬೆನ್ನಲ್ಲೇ ಈಗ ಒಂದು ನೋಡಿ ಭರ್ಜರಿ ಬೆಳವಣಿಗೆ. ಡೆಲ್ಲಿಯಲ್ಲಿ ಡಿ ಕೆ ಮೀಟ್ ಆಗಿ ಬಂದಿದ್ದಾರ ಬಿಜೆಪಿ ನಾಯಕರನ್ನ. ಏನಿದು ಹಾಗಾದರೆ? ಕಮಲಪಾಳ್ಯದ ಕಡೆಯವರು ಹೇಳಿರುವಂತಹ ದೊಡ್ಡ ಸುದ್ದಿ, ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಕೈ ಒಳಗಿನವರೇ ಈಗ ಸಿದ್ದರಾಮಯ್ಯನವ್ರಿಗೆ ಬಜೆಟ್ಗೆ ಭರ್ಜರಿ ತಯಾರಿ ಮಾಡ್ಕೊಳ್ತಿರುವಂಥ ಸಿದ್ದರಾಮಯ್ಯನವ್ರಿಗೆ ಆಘಾತವೇ ಎದುರಾಗಿದೆ ಕೈ ಶಾಸಕರಿಂದ, ಸೀನಿಯರ್ಸಿಂದ ಅನ್ನೋದು ಇಂಟ್ರೆಸ್ಟಿಂಗ್. ಒಂದು ಕಡೆ ಕೈ ಶಾಸಕರು ಡೆಲ್ಲಿಯಲ್ಲಿ ಬಿಜೆಪಿಯ ಯಾರನ್ನ ಮೀಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಬಾಂಬ್ಸ್ ಇಡ್ತಿದೆ. ಇದು ಕೈ ಮತ್ತೆ ರಾಜ್ಯ ರಾಜಕಾರಣದ ದಿಕ್ಕು ದೆಸೆ ಬದಲಿಸುವಂಥ ಒಂದು ಬಾಂಬ್. ನರೇಂದ್ರ ಮೋದಿಯವರು ಇದಕ್ಕೆ ಒಪ್ಪುತ್ತಾರಾ? ಬಿ ಜೆ ಪಿ ಕಥೆ ಏನಾಗತ್ತೆ ಹಿಂಗಾದರೆ ಅನ್ನುವಂಥ ಚರ್ಚೆ ಶುರುವಾಗೋ ಮಟ್ಟಿಗೆ ಬೆಳವಣಿಗೆ ಆಗ್ತಿದೆಯಂತೆ. ಅದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವ್ರಿಗೆ ಪಕ್ಷದ ಒಳಗಿನ ಶಾಕ್, ಆ ಸುದ್ದಿ ಏನು? ಎರಡು 1 by 1 ಇಡ್ತಾ ಹೋಗ್ತೀವಿ ನಿಮ್ಮ ಮುಂದೆ. ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಕಡೆ ತನಕ. ಬಹಳ ಮಹತ್ವದ ಬೆಳವಣಿಗೆಯೊಂದು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ತನ್ವೀರ್ ಸೇಠ್ ಅವರು ಯತೀಂದ್ರ ಸಿದ್ದರಾಮಯ್ಯನವರ ಹಸ್ತಕ್ಷೇಪದ ಬಗ್ಗೆ ಬಹಳ ತೀಕ್ಷ್ಣವಾದ ವಾಗ್ದಾಳಿ ನಡೆಸಿದ್ದಾರೆ. ನಂಬರ್ 1, ಅವ್ರು ಯಾರು CM ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಹೇಳೋದಕ್ಕೆ ಅಂತ ಎಲ್ಲ ರಿಯಾಕ್ಷನ್ ಬಂತು. ಅವರೇ ಹೈಕಮಾಂಡ್ ಅಂತ ಅಂದ್ಕೊಂಡು ಕಣ್ಣುಗೊತ್ಕೊಳ್ತೀವಿ ಬಿಡಿ, ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಡಿ ಕೆ ರಿಯಾಕ್ಷನ್ ಕೊಟ್ರ. ಇವತ್ತೆಲ್ಲ ಶುರು ಮಾಡಿದ್ದಾರೆ. ಅವರೊಬ್ಬ MLC ರೀ, ಜನರಿಂದ ಆಯ್ಕೆ ಆದವರು ಇಲ್ಲ, ನಮಗೆ ಅಟ್ಲೀಸ್ಟ್ ವೋಟ್ ಹಾಕೋ ಹಕ್ಕಾದರೂ ಇದೆ, ಅದು ಅವ್ರಿಗೆ ಆ ಹಕ್ಕೂ ಇಲ್ಲ. ಯಾರವರು CM ಪುತ್ರ ಅನ್ನೋದಕ್ಕೇನಾದರೂ ಮಾನದಂಡಗಳಿವೆಯಾ ಅನ್ನುವಂಥ ಆಕ್ರೋಶ ಸಿಡಿದಿರೋ ಹೊತ್ತಲ್ಲಿ ತನ್ವೀರ್ ಸೇಠ್ ಅವ್ರು ನೋಡಿ ಹೆಂಗೆ ಕೊಟ್ಟಿದ್ದಾರೆ. ಸೀನಿಯರ್ MLA ತನ್ವೀರ್ ಸೇಠ್ ಅವರು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ ಕರೆಕ್ಟ್ ಆಗಿದೆ. ಯತೀಂದ್ರ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಮ್ಮದು ಅದೇ ಅಭಿಪ್ರಾಯ. ಶಂಖದಿಂದ ಬಂದ್ರೇನೇ ತೀರ್ಥ ಕೆಲವು ಅಧಿಕಾರಿಗಳಿಗೆ, ಅಂದರೆ ಯತೀಂದ್ರ ಹೇಳಿದ್ರೇನೆ ಕೆಲಸ ಆಗ್ತಿರೋದೀಗ. ಸೂಪರ್ CM ಯತೀಂದ್ರ ಅನ್ನುವಂಥ ಆರೋಪಕ್ಕೆ, ಬಿಜೆಪಿ ಮಾಡ್ತಿದ್ದ ಆರೋಪಕ್ಕೀಗ ಕೈ ಶಾಸಕರೇ ಮುದ್ರೆ ಒತ್ತಿದ್ರಲ್ಲ ಅನ್ನುವಂಥ ಚರ್ಚೆ ಕಾಡ್ಗಿಚ್ಚಿನಂತೆ ಇವತ್ತು ಸದ್ದು ಮಾಡ್ತಿದೆ ಕೈಪಾಳ್ಯದಲ್ಲಿ. ಭಾರಿ ಮುಜುಗರ ಇದು ಸಿದ್ದರಾಮಯ್ಯನವ್ರಿಗೆ. ಇದುವರೆಗೆ ಒಂದು ಸಣ್ಣ ಕಪ್ಪು ಚುಕ್ಕಿನೂ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ರು. ಆದರೆ ಈಗ ಪದೇ ಪದೇ ಅವ್ರ ಮಗನ ವಿಷಯ ಬರ್ತಿದೆ. ಅಲ್ಲ, RB ತಿಮ್ಮಾಪುರ 6,000 ಕೋಟಿ ಹಗರಣ ಅಂದರೆ CMಗೂ ಇದೆಯಾ ಪಾಲು ಅಂತ ಯತೀಂದ್ರ ಕಡೆಗೆ ಆರೋಪಗಳು ಕೇಳಿಬರ್ತವೆ. ಆರೋಪ ಅನ್ನೋ ಥರದಲ್ಲಿ ಹೇಳ್ತಾರೆ, ಎಲ್ಲ ತಳ್ಳಿ ಹಾಕ್ತಾರೆ, ಸಹಜವಾಗಿ ತಳ್ಳಿ ಹಾಕ್ತಾರೆ. ಅಧಿಕಾರಿಗಳು ಟ್ರಾನ್ಸ್ಫರು ಅಂತ ಬಂದರೆ ಯತೀಂದ್ರ ಮೇಲೆ ಆರೋಪ ಮಾಡ್ತಾರೆ. ಇವ್ರ ಫೋನಲ್ಲಿ ಅಪ್ಪಯ್ಯ ಅಂದ್ಕೊಂಡು ಇವ್ರು ಹೇಳಿದ್ಲಿಷ್ಟೇ ಫೈನಲ್ ಆಗಬೇಕು ಅಂತ ಜನರ ಮುಂದೆ ಬಟಾ ಬಯಲಾಯ್ತಲ್ಲ ಅಂತ ಆರೋಪಗಳು ಕೇಳಿಬರ್ತವೆ. ಇನ್ನು ಇತ್ತೀಚೆಗೆ ಗಮನಿಸಿದ್ದೀವಿ ಯತೀಂದ್ರ ಅವ್ರ ವಿರುದ್ಧ ಎಷ್ಟೆಲ್ಲ ಆರೋಪಗಳು ಕೇಳಿಬಂದ್ವು ಅಂತ. ಹಿಂಗಿರುವಾಗ ಈಗ ನೋಡಿ, ಕೆಲವು ಅಧಿಕಾರಿಗಳಿಗೆ ಶಂಖದಿಂದ ತೀರ್ಥ ಬಂದ್ರಷ್ಟೇ ಪಾಲಿಸೋದು, ನಾವು ಶಂಖ ಊದಕ್ಕೆ ಶುರು ಮಾಡ್ತೀವಿ ಅಂತ ತನ್ವೀರ್ ಸೇಠ್ ಅವರು ಈಗ ಬಹಳ ಗಂಭೀರವಾದಂತಹ ಒಂದು ವಿಚಾರವನ್ನೇ ತೆಗೆದಿದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಇದನ್ನು ಒಂದು ತೀರ್ಮಾನ ತಗೋತೀವಿ ಅಂತ ಹೇಳಿದ ಮೇಲೆ ಅಲ್ಲಿಂದ ಏನೇ ತೀರ್ಮಾನ ಬರೋವರೆಗೂ ನಾವು ಅದನ್ನು ಮತ್ತೆ ಸಾರಿ ಮಾತಾಡುವಂಥದ್ದು ಸರಿಯಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರು ನೆನ್ನೆ ಹೇಳಿಕೆ ಏನು ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ, ಅದಕ್ಕೆ ಪ್ರತಿಕ್ರಿಯೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ. ನಾನು ಅದೇ ಒಂದು ನಿಲುವಿನಲ್ಲಿದ್ದೇನೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದೆಲ್ಲ ಏನು ಮಾಡಬೇಕು ಅನ್ನೋದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಮಾಡ್ತಾ ಇದ್ದಾರೆ ಹಸ್ತಕ್ಷೇಪ? ಇಲ್ಲಿ
ಕೆಲವು ಅಧಿಕಾರಿಗಳು ಕೇಳಲ್ಲ ಅಂದಾಗ ಅದು ಅವರು ಯಾವ ಶಂಕಿಂದ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಇರುತ್ತೆ. ಕೆಲವೊಂದು ನಾವು ಏನು ಒಂದು ಗೌಪ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಬಹಿರಂಗ ಆಗುವಂತ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ, ಸ್ಫೋಟ ಆಗಲ್ಲ. ಸೊ ಯತೀಂದ್ರ ಅವರ ಅಬ್ಬರ ಜಾಸ್ತಿ ಆಗೋಯ್ತಾ? KJ ಜಾರ್ಜ್ ಅವರು ರಾಜೀನಾಮೆನೇ ಕೊಟ್ಟಿದ್ರು, ಸಮಾಧಾನ ಮಾಡಲಾಯ್ತು ಕಡೆಗೆ ಹೆಂಗೆಂಗೋ ಮಾಡಿ ಅನ್ನೋದು ಮೊನ್ನೆ ಅಷ್ಟೇ ಸೆಷನ್ನಲ್ಲೇ ಸದ್ದು ಮಾಡ್ತು. ಯತೀಂದ್ರ ಕಾರಣಕ್ಕೆ ಸೀನಿಯರ್ ಮಂತ್ರಿ ಜಾರ್ಜ್ ರಾಜೀನಾಮೆ ಆಗಿದೆಯಂತೆ, ಹೌದಾ ಅಂತ BJP ಅವರೆಲ್ಲ ಕಾಲ ಎಳೆದ್ರು. ಆಮೇಲೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಆಯಿತು. ಸೊ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಹೇಳ್ಬೋದು, ಇದು ಸುಳ್ಳು, ಸಾಕ್ಷಿ ಅಲ್ರಿ ಕೊಡ್ರಿ ಅಂತ ಹೇಳ್ಬೋದು ಅವರು. ಪದೇ ಪದೇ ಎಲ್ಲ ಕಡೆಯಿಂದ ಇಂಥ ವಿಷಯಗಳು ಬರ್ತಿರೋದು ಭಾರಿ ಮುಜುಗರ ಅಲ್ವಾ? ಈಗ ಸೀನಿಯರ್ಸೇ ತೆಗೆದು ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಯತೀಂದ್ರ ಅವರ ಮಾತು, ಅವರ ಸ್ಟೇಟ್ಮೆಂಟು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಇದು ಒಂದು ಕಡೆ. ಡೆಲ್ಲಿದು ಏನು ಕಥೆ ಅಂತ ಕೇಳಿದ್ರೆ ನೋಡಿ, ಡೆಲ್ಲಿಗೆ ಹೋಗಿ ಸರ್ಕಾರ ಮಾಡೋ ಬಗ್ಗೆ ಮಾತುಕತೆ ಶುರುವಾಗ್ಬಿಟ್ಟಿದೆಯಂತೆ. ಅಂದರೆ ಈಗ ರಾಹುಲ್ ಗಾಂಧಿಯವರು ಫೆಬ್ರವರಿ 2ಕ್ಕೆ ಡೇಟ್ ಕೊಟ್ಟಿದ್ರು, ಇಲ್ಲ ಅಧಿವೇಶನ ಎಕ್ಸ್ಟೆಂಡ್ ಆಯಿತು. ಸೊ ಈ ಮಂತಲ್ಲಿ ಮತ್ತೆ ಕರೀತಾರೆ, ಈಗ ಹೈಕಮಾಂಡ್ ನಾಯಕರು ಕರೀತಾರೆ ಅನ್ನೋದನ್ನು ನಿನ್ನೆ ಎಲ್ಲ ಹೇಳಿದಾರಲ್ವ. ಕೈ ಶಾಸಕರೇ ಹೇಳ್ತಿದ್ದಾರಲ್ಲ, ರಾಹುಲ್ ಗಾಂಧಿಯವರೇ ಕೂರಿಸಿ ಮಾತಾಡಿಸ್ತಾರೆ ಇಬ್ಬರನ್ನು. ಸೊ ಅಂತ್ಯ ಕಾಣಿಸ್ತಾರೆ, ಇದಕ್ಕೊಂದು ನಿರ್ಧಾರ ಆಗಲೇಬೇಕು ಈ ಮಂತಲ್ಲಿ ಅಂತ ಕೂತಿದ್ದಾರೆ. ಬಜೆಟ್ ಮಂಡಿಸ್ಕೊಳ್ಳಿ, ಬಟ್ ಬಜೆಟ್ ಆಗ್ತಿದ್ದಂಗೆ CM ಕೆಳಗಡೆ ಇಳಬೇಕು, ಹೊಸ CM ಆಗಬೇಕು ಅಂತಾನೆ ಅಲ್ವಾ ಈಗ ಜೋರು ಬೆಳವಣಿಗೆ ಆಗ್ತಿರೋದು. ಈ ಹೊತ್ತಲ್ಲಿ ಯತ್ನಾಳ್ ಅವರು ಹಿಂದೆ ಒಂದ್ಸಲ ಅವ್ರು ಏನು ಹೇಳಿದ್ರು, DK ವಿಜಯೇಂದ್ರ ಮೀಟಿಂಗ್ ಆಗಿದೆ, 50-60 ಶಾಸಕರನ್ನ ಕರ್ಕೊಂಡು ಬರೋ ಬಗ್ಗೆ ಮಾತುಕತೆ ಆಗಿದೆ, CM ಅವರು DCM ಎಲ್ಲ ಪ್ಲಾನ್ ಆಗಿದೆ, DK CM ಆಗೋಕೆ BJP ಜೊತೆಗೆ ಸೇರ್ಕೊಂಡು ಅಂತ ಅವಾಗ ಹೇಳಿದ್ರು. ಈಗೇನು ಹೇಳ್ತಿದ್ದಾರೆ ಕೇಳ್ಕೊಳ್ಳಿ. ಸೇರ್ಕೊಂಡು ಸರ್ಕಾರ ಮಾಡುವ ಬಗ್ಗೆ ಚರ್ಚೆ ಜೋರಾಗಿದೆಯಂತೆ, ಡೆಲ್ಲಿಲಿ ಮೀಟಿಂಗ್ ಜೋರಾಗಿದೆಯಂತೆ, DK ಜೊತೆ ಸೇರ್ಕೊಂಡು ಸರ್ಕಾರ ಮಾಡುವಂಥ ತಯಾರಿ ಜೋರಾಗಿದೆ ಅನ್ನುವಂಥ ಬಾಂಬ್ ಸಿಡಿಸಿದ್ದಾರೆ. ಆದರೆ ಮೋದಿಯವರು ಒಪ್ಪಿಕೊಳ್ಳಲ್ಲ ಅನ್ನುವ ನಂಬಿಕೆಯಲ್ಲಿ ನಾನಿದ್ದೀನಿ ಅನ್ನುವ ಅಚ್ಚರಿಯ ಸ್ಟೇಟ್ಮೆಂಟು ಯತ್ನಾಳ್ ಕಡೆಯಿಂದ ಬಂದಿದೆ. ಸೊ ಇಲ್ಲ ಆಗದೇ ಇದ್ದರೆ DK ಶಿವಕುಮಾರ್ ಅವರು ಒಂದು ಕ್ಷಣನೂ ನಿಲ್ಲಲ್ವಾ? ಅದರ ಭಾಗವಾಗಿಯೇ ರೆಸಾರ್ಟ್ ಬುಕ್ಕಿಂಗು, ಕನಕೋತ್ಸವದಲ್ಲಿ ಶಕ್ತಿ ಪ್ರದರ್ಶನ ಆಗ್ತಿರೋದಾ? ಸರಿಯಾಗಿ ಮಾಡೋದಿದ್ರೆ ಸಿದ್ದರಾಮಯ್ಯನವ್ರು ಮುಂದುವರಿಲಿ, ಇಲ್ಲೊಂದು ವಿಸರ್ಜನೆ ಮಾಡಿ. ಇವರೇನೇನೋ ಒಳಗೆ ನಡೆಸ್ಯಾರ BJP ಅವ್ರ ಜೊತೆ ಕೂಡಿ ಹೊಂದಾಣಿಕೆ ಮಾಡ್ಕೋಬೇಕತ್ತ. ಯಾರು ಅಲ್ಲೇ ಕಾಂಗ್ರೆಸ್ನವ್ರೆ ದಿಲ್ಲಿಗೆ ಅದು ಹೋಗಿ ಯಾರ್ಯಾರಿಗೂ ಭೇಟಿಯಾಗಿ ಬಂದಾರ. ಮಾಡ್ತಾರೆ ಅಂತ DK ಶಿವಕುಮಾರ್ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾರೆ ಅಂತ DK ಶಿವಕುಮಾರ್ ಜೋಡ ಕೂಡಿ BJP ಅವ್ರು ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಸೀದಾ ಹೋಗಿ ರಾತ್ರಿ ನೋಡಿದ ಬಾಯಿ ಒಳಗೆ ಹಗಲು ಬೀಳೋದಾರ ಅದು BJP. ಆದ್ರೆ ನನ್ನ ವಿಶ್ವಾಸ ಐತಿ ಮೋದಿಯವರು ಇದಕ್ಕೆ ಒಪ್ಪೋದಿಲ್ಲ. ಏನೇ ಸಮಸ್ಯೆ ಬಗೆಹರಿಸಬೇಕು ಸಿದ್ದರಾಮಯ್ಯನವರು. DK ಸುರೇಶ್ ಅವರ ಸ್ಟೇಟ್ಮೆಂಟ್ ಬೇರೆ ನೆನಪಾಗ್ತಿದೆ. ಯಶಸ್ಸು ಬೇಕು ಅಂದವರು ವಿಶ್ರಮಿಸಬಾರ್ದು, ಮಧ್ಯದಲ್ಲಿ ವಿಶ್ರಾಂತಿ ಎಲ್ಲ ತಗೊಳ್ಬಾರ್ದು, ಮುಂದಕ್ಕೆ ಹೋಗ್ತಾ ಇರಬೇಕು ಹೊಸ ದಾರಿಲಿ ಅನ್ನುವಂಥ ಅರ್ಥದ ಒಂದು ಸ್ಟೇಟ್ಮೆಂಟಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ರು ಇತ್ತೀಚೆಗಷ್ಟೇ DK ಸುರೇಶ್ ಅವರು. ಸೊ ಪ್ರಾರ್ಥನೆಯೂ ಫೇಲ್ ಆದರೆ DK ಸುರೇಶ್ ಅವರು, DK ಶಿವಕುಮಾರ್ ಅವ್ರದ್ದು ಪ್ರಾರ್ಥನೆ ಎರಡೂ ವಿಫಲ ಆದರೆ ಪ್ಲ್ಯಾನ್ B ಕೂಡ ರೆಡಿ ಆಗಿದೆ ಅನ್ನುವಂಥ ಸ್ಫೋಟಕ ಸುದ್ದಿಯನ್ನು ಈಗ BJPಯಲ್ಲಿ ಇದ್ದಂತಹ ಈಗ ಹೊರಗಡೆ ಇರುವ ಯತ್ನಾಳ್ ಅವರು ಸಿಡಿಸಿದ್ದಾರೆ. ಮೋದಿಯವರು ಒಪ್ಪಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅನ್ನುವ ಮೂಲಕ ಅಲ್ಲಿ ತನಕ ಮಾತುಕತೆ ಹೋಗೇ ಬಿಟ್ಟಿದೆಯಾ? DK ಶಿವಕುಮಾರ್ ಅವರು ಸುಮಾರು ಸಲ ಹೇಳ್ತಾನೇ ಇರ್ತಾರೆ, ಏನಂತ, ನೀವೆಲ್ಲ ಮೋದಿ ಅಂತೀರಿ, ಆದರೆ ಮೋದಿ DK ಅಂತಾರೆ ಅಂತ ಗಣೇಶ ಹಬ್ಬದಲ್ಲಿ ಹೇಳಿದರು. ಈ ಮಾತು ನೆನಪಿರಬಹುದು ನಿಮಗೆ. BJP ಹೈಕಮಾಂಡ್ಗೂ ನನ್ನ ಮೇಲೆ ಕಣ್ಣಿದೆ ಅನ್ನುವ ಮಾತುಗಳು ಅವ್ರ ಬಾಯಲ್ಲಿ ತುಂಬ ಸಲ ಬಂದಿದೆ. IT ರೇಡು, ED ರೇಡು, ಇಂತಹ ಟೈಮಲ್ಲಿ ಬೇರೆ ಟೈಮಲ್ಲಿ ಎಲ್ಲ ಹೇಳಿದ್ದಾರೆ. ಕಣ್ಣಿದೆ ಹೈಕಮಾಂಡ್, BJP ಹೈಕಮಾಂಡ್ಗೆ ಅಂತೆಲ್ಲ. ಹಾಗಾಗಿ ಈಗ ದೊಡ್ಡ ಮಟ್ಟದಲ್ಲಿಯೇ ಪ್ಲ್ಯಾನ್ ರೆಡಿ ಆಗಿರೋದು ಹೌದಾ? ಅಂತಹ ಸುಳಿವುಗಳು ಬರ್ತಿವೆ, ಕಾದು ನೋಡಬೇಕು. ಫೆಬ್ರವರಿ ಅತ್ಯಂತ ನಿರ್ಣಾಯಕ ರಾಜ್ಯ ಕಾಂಗ್ರೆಸ್ ಭವಿಷ್ಯದ ದೃಷ್ಟಿಯಿಂದ ಅನ್ನುವಂಥ ಬೆಳವಣಿಗೆ. ಇದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.